नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಚರಣಗಳಿಗೆ ವಂದಿಸಿ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಶ್ರವಣವನ್ನು ಮಾಡ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಗುರುದೇವದತ್ತ. ಗುರುತಮೋ ಅಗುರಶ್ಚೈವ ಗುರುಣಾಂ ಗುರುರದ್ವಯಃ ಗುರುತತ್ವ ಪ್ರಕಾಶಶ್ಚ ಗುರುದೇವಶ್ಚ ಶ್ರೀಧರ. ಎಲ್ಲ ಗುರುಗಳಿಗಿಂತ ಶ್ರೇಷ್ಠನು, ಅದ್ವಿತೀಯನು, ಇನ್ನೊಬ್ಬ ಗುರುವೇ ಇಲ್ಲದೆ ಇರುವಂಥವನು, ಗುರುಗಳಿಗೆ ಗುರುವಾಗಿರುವಂಥವನು, ಅನೇಕವಿಲ್ಲದ ಒಂದೇ ಒಂದಾದ ಅದ್ವಯ ಸ್ವರೂಪನು ನಮ್ಮ ಸದ್ಗುರು ಶ್ರೀ ಶ್ರೀಧರನು. ಗುರುತತ್ವವನ್ನು ಪ್ರಕಾಶಗೊಳಿಸುವಂಥವನು, ಆತ್ಮಜ್ಞಾನವನ್ನು ಉಪದೇಶ ಮಾಡುವುದರಿಂದ ಸರ್ವರಿಗೂ ಬೋಧಕನಾದ್ದರಿಂದ ಸದ್ಗುರು, ಸರ್ವಜೀವಿಗಳಲ್ಲಿ ಆತ್ಮರೂಪದಿಂದ ಬೆಳಗುತ್ತಿರುವವನಾದ್ದರಿಂದ ನಮ್ಮ ಸದ್ಗುರು ಶ್ರೀಧರನು ಸಾಕ್ಷಾತ್ ದೇವನೇ ಸರಿ. ಗುರುಮಂತ್ರ ಸ್ಥಿತಾನಂತೋ ಗುರುಮಂತ್ರ ಪ್ರದಾಯಕ ಗುರುಭಾವನಾತ್ಮಕೋ ಸ್ತುತ್ಯೋ ಗುರುಮೂರ್ತಿಶ್ಚ ಶ್ರೀಧರ. ಗುರುಮಂತ್ರದಲ್ಲಿ ವಾಸವಾಗಿರುವಂಥವನು ಅನಂತನು ಸದ್ಗುರು ಶ್ರೀಧರ. ಅಂದರೆ ಸಾಮಾನ್ಯನಲ್ಲ, ಭಕ್ತರ ಉದ್ಧಾರಕ್ಕಾಗಿ ಗುರುಮಂತ್ರವನ್ನು ಅನುಗ್ರಹಿಸಿದಂಥವನು, ಗುರುಭಾವವೇ ತಾನಾಗಿ ಉಳ್ಳವನು, ಸ್ತುತಿಸಲ್ಪಡುವವನು, ಗುರುಮೂರ್ತಿ. ಇಂಥ ಶ್ರೀ ಶ್ರೀಧರನು ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ, ಅನುಗ್ರಹಿಸಲಿ. ಹೀಗೆ ಅನಂತಾನಂತ ಮಹಿಮೆಗಳುಳ್ಳ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಉದ್ಧಾರಕ್ಕಾಗಿ ಅವತರಿಸಿದಂಥ ಸದ್ಗುರು ದತ್ತಾತ್ರೇಯ ಸ್ವರೂಪರೇ ಸರಿ. ಇಂತಹ ಸದ್ಗುರುಗಳ ಶ್ರೀಚರಣಗಳಿಗೆ ನಾವು ಪುನಃ ಪುನಃ ನಮಸ್ಕಾರ ಮಾಡಿ ಮುಂದಿನ ಸಂಗತಿಯನ್ನು ತಿಳ್ಕೊಳ್ಬೇಕಾಗಿದೆ. ಶ್ರೀ ದತ್ತ ಜಯಂತಿಯ ಉತ್ಸವ ನಡೀತಾ ಇತ್ತು. ಅಂತಹ ಮಹೋತ್ಸವದಲ್ಲಿ ಸ್ವಯಂ ಸೇವಕನಾಗಿ ವಿನಾಯಕ ಎಂಬ ಗುರುಭಕ್ತನು ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ದನು. ಅವನ ನಿಷ್ಠಾಪೂರ್ವಕವಾದ ಗುರು ಸೇವೆಗೆ ಶ್ರೀ ಗುರುಕೃಪೆ ದೊರಕಿತು. ಅವನು ಧನ್ಯನಾದ. ಅಂತಹ ಸಂಗತಿಯನ್ನು ನಾವು ನೋಡುತ್ತೇವೆ. ಈಗ ಆ ವಿನಾಯಕ ಎನ್ನುವಂಥವನು ಒಂದು ಕಡೆ ಮೆರವಣಿಗೆಯನ್ನು ಇಟ್ಟುಕೊಂಡಿದ್ದಂತೆ. ಅಲ್ಲಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಬರಬೇಕು ಶ್ರೀ ಶ್ರೀಧರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದ್ದವನು. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಕೆಲವು ವಿಶೇಷ ಕಾರ್ಯಕ್ರಮಗಳು ಇದ್ದದ್ದರಿಂದ ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವನಿಗೆ ಬೇಸರ ಆಯಿತು. ಆ ವಿನಾಯಕನಿಗೆ ಶ್ರೀಧರರು ಉತ್ಸವಕ್ಕೆ ಬರಲಿಲ್ಲ ಹೇಳಿ ಅವನು ಬಹಳ ಬೇಸರ ಪಟ್ಟುಕೊಂಡ. ಆಹಾರವನ್ನು ಬಿಟ್ಟುಬಿಟ್ಟ. ಹೀಗೆ ಒಂದೆರಡು ದಿನ ಕಳೆದಿದೆಯಂತೆ.
ಶ್ರೀ ಶ್ರೀಧರ ಸ್ವಾಮಿಗಳು ಅವನಿಗೆ ದರ್ಶನಕ್ಕೆ ಬರುವಾಗಿ ಹೇಳಿ ಕಳಿಸ್ತಾರೆ. ಅದರಂತೆ ಅವನು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಬರ್ತಾನೆ. ಆ ವೇಳೆಯಲ್ಲಿ ಏನಾಯಿತು ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಪಾದಗಳಿಗೆ ನೀರನ್ನು ಹಾಕ್ಕೊಳ್ತಾ ನಿಂತಿದ್ದರಂತೆ. ಈ ವಿನಾಯಕನೆಂಬ ಭಕ್ತನು ಅಲ್ಲಿಯೇ ಸಮೀಪದಲ್ಲಿ ಭಕ್ತಿಯಿಂದ ಕೈಮುಗಿದು ನಿಂತುಕೊಂಡಿದ್ದ. ಆಗತೋ ವಿನಾಯಕೋ ಭಕ್ತ ಶ್ರೀ ಸದ್ಗುರೌ ತತ್ರ ತಿಷ್ಠತಿ ವಿಲೋಕ್ಯ ಶ್ರೀಧರಂ ಭಕ್ತ್ಯ ಸಾಷ್ಟಾಂಗಂ ಪ್ರಣನಾಮ. ಭಕ್ತನಾದಂಥ ವಿನಾಯಕನು ಶ್ರೀ ಸದ್ಗುರು ಸನ್ನಿಧಾನಕ್ಕೆ ಬಂದವನೇ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಭಕ್ತಿಯಿಂದ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಹಾಗೆ ಏನಾಯಿತು ಅಂದರೆ ವಿನ್ಯಸ್ಯ ಪಾದಯೋ ಶೀರ್ಷಂ ಸ್ತುತ್ವಾ ಸ್ತೋತ್ರೈ ಅನೇಕಶಃ ಸಂಸಾರಾಬ್ಧೋ ನಿಮಗ್ನೌ ಮಾಂ ಭಗವಾನ್ ತಾರಯ ತಾರಯ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳ ಮೇಲೆ ತಲೆಯನ್ನಿಟ್ಟು ಅನೇಕ ವಿಧವಾಗಿ ಅವನು ಭಕ್ತಿಯಿಂದ ಸ್ತುತಿಸ್ತಾನೆ. ಹೇ ಭಗವಾನ್ ಸದ್ಗುರು, ಸಂಸಾರ ಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಈ ಭವಸಾಗರದಿಂದ ದಾಟಿಸು. ಭವತೋ ದರ್ಶನಾತ್ ಅದ್ಯ ಪ್ರಹೃಷ್ಟೋ ಮಮ ಮಾನಸ. ನಿಮ್ಮ ದರ್ಶನ ಮಾತ್ರದಿಂದ ನಾನು ಇಂದು ಮನಸ್ಸಿನಲ್ಲಿ ಅತ್ಯಂತ ಸಂತುಷ್ಟನಾಗ್ಬಿಟ್ಟೇಳಿ ಶ್ರೀ ಶ್ರೀಧರರ ಪಾದಾರವಿಂದಗಳನ್ನು ಹಿಡಿದುಕೊಂಡು ಸ್ತೋತ್ರ ಮಾಡ್ತಾನೆ. ಶ್ರೀಮತ್ ಶ್ರೀಧರ ಸದ್ಗುರೋ ಭವಹರೋ ತ್ರೈತಾಪಚಂದ್ರೋಹರೋ ಸ್ವಾತ್ಮಾನಂದ ಪ್ರದಾಯಕೋ ಮುನಿವರು ಸಂಸಾರ ಸಂತಾರಕೋ ಭಕ್ತ್ಯಾ ನಿತ್ಯ ಸುಪೂಜಿತಶ್ಚ ವರದೋ ಸದ್ಭಾವ ಸಂಸೇವಿತೋ ಶ್ರೀದತ್ತೋ ಗುರುಸ್ವಾಮಿ ಶ್ರೀಧರ ಪ್ರಭು ಪೂರ್ಣಾಶೀರ್ವಾದಂ ಕುರು ಪೂರ್ಣಾಶೀರ್ವಾದಂ ಕುರು. ಹೇ ಸದ್ಗುರು, ಭಕ್ತರ ತ್ರಿತಾಪಗಳನ್ನು ಪರಿಹರಿಸಿ ಶಾಂತಿ ಎನ್ನುವಂಥ ತಂಪನ್ನೆರೆಯುವ ಶಿವಸ್ವರೂಪನೇ ನೀನೆ. ಸದ್ಭಕ್ತರಿಗೆ ಸ್ವಾತ್ಮಾನಂದವನ್ನು ನೀಡಿ ದುಃಖರೂಪವಾದ ಸಂಸಾರ ಸಾಗರದಿಂದ ದಾಟಿಸುವ ಯತಿಯೇ, ಭಕ್ತರಿಂದ ಭಕ್ತಿಯ ಪೂಜೆಯನ್ನು ಸ್ವೀಕರಿಸುವ ವರದಾಯಕನೇ, ಸದ್ಭಾವದಿಂದ ಸೇವಿಸಲ್ಪಡುತ್ತಾ ಇರುವಂಥವನೇ ಶ್ರೀ ದತ್ತಾತ್ರೇಯ ಸ್ವಾಮಿಯೇ, ಶ್ರೀ ಶ್ರೀಧರ ಸದ್ಗುರುವೇ, ನಮಗೆಲ್ಲ ನಿಮ್ಮ ಪೂರ್ಣಾಶೀರ್ವಾದವನ್ನು ಅನುಗ್ರಹಿಸುವು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆ ವಿನಾಯಕನೆಂಬ ಭಕ್ತನು ತನ್ಮಯತೆಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಮೇಲೆ ಏಳ್ತಾ ಇರುವಾಗೆ ಏನಾಯಿತು ಅಂದರೆ ಕಂಡಿತು ಶಿವರೂಪ, ಕಣ್ಣೆದುರಲಿ ರೂಪವೇ ಅಪರೂಪ. ಕಂಡೆ ಶಿವ ಸ್ವರೂಪ ಕಣ್ಣೆದುರಲಿ ರೂಪವೇ ಅಪರೂಪ, ಕಣ್ಣೆದುರಲಿ ರೂಪವೇ ಅಪರೂಪ. ಕಂಡೆ ಶಿವ ಸ್ವರೂಪ ಕಣ್ಣೆದುರಲಿ ರೂಪವೇ ಅಪರೂಪ. ಕೆಂಜೆಡೆ ಮಧ್ಯದಿ ಗಂಗೆಯ ಧರಿಸಿಹ, ಕೆಂಜೆಡೆ ಮಧ್ಯದಿ ಗಂಗೆಯ ಧರಿಸಿಹ ಶಿವ ಸಂಭ್ರಮ ರೂಪ ಕಣ್ಣೆದುರಲಿ, ಶಿವ ಸಂಭ್ರಮ ರೂಪ ಕಣ್ಣೆದುರಲಿ ನಿಂತಿದೆ ಶಿವರೂಪ. ಕಂಡೆ ಶಿವ ಸ್ವರೂಪ ಕಣ್ಣೆದುರಲಿ ರೂಪವೇ ಅಪರೂಪ. सोमकोटिशत तेज विभांगा, सोमकोटिशत तेज विभांगा ಭಸ್ಮಾಂಕಿತ ರೂಪ ಕಣ್ಣೆದುರಲಿ ನಿಂತಿದೆ ಶಿವರೂಪ. ಶ್ರೀಧರನ ದಿವ್ಯ ಶಿವ ಸ್ವರೂಪ. ಪಾಲನೇತ್ರವರ ಶೂಲಪಾಣಿ ಮಹಾಪಾಲನೇತ್ರವರ
ಶೂಲಪಾಣಿ ಮಹಾದೇವ ಶರ್ವರೂಪ ಕಣ್ಣೆದುರಲಿ ನಿಂತಿದೆ ಶಿವರೂಪ ಕಣ್ಣೆದುರಲಿ ರೂಪವೇ ಅಪರೂಪ. ಪರಮಾತ್ಮ ಸ್ವರೂಪಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಆ ಸ್ಥಾನದಲ್ಲಿ ಪ್ರತ್ಯಕ್ಷ ಪರಶಿವನೇ ನಿಂತಿದ್ದಂತೆ. ಅರ್ಧಚಂದ್ರನನ್ನ ಜಟೆಯಲ್ಲಿ ಧರಿಸಿ ಭಸ್ಮ ವಿಭೂಷಿತ ತ್ರಿನೇತ್ರಧಾರಿಯಾಗಿ ತ್ರಿಶೂಲ ಡಮರುಗಳನ್ನು ಪಿಡಿದು ಒಂದು ಕೈಯಲ್ಲಿ ಅಭಯ ಇನ್ನೊಂದು ಕರದಲ್ಲಿ ಕಮಂಡಲವನ್ನು ಹಿಡಿದು ದಿವ್ಯ ಪ್ರಭೆಯಿಂದ ಯುಕ್ತನಾಗಿ ನೀಲವರ್ಣದ ಶಿವನೇ ಪ್ರತ್ಯಕ್ಷ ನಿಂತು ತನ್ನನ್ನು ಕೃಪಾದೃಷ್ಟಿಯಿಂದ ನೋಡುತ್ತಾ ಇರುವುದು ಭಕ್ತನಾದಂಥ ವಿನಾಯಕನಿಗೆ ಗೋಚರಿಸಿದ. ಶಿವಾಯ ನಮಃ 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 ಶಿವಾಯ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಇಂತಹ ಅಪೂರ್ವವಾದ ದೃಶ್ಯವನ್ನು ನೋಡಿದಂಥ ಆ ವಿನಾಯಕನೆಂಬ ಭಕ್ತನು, ಹೇ ಜಗದೀಶ್ವರ, ಹೇ ಸದ್ಗುರು ಶ್ರೀಧರ, ನನ್ನನ್ನು ಕ್ಷಮಿಸು ಹೇಳಿ ಪಾದ ಹಿಡಿದು ನಮಸ್ಕಾರ ಮಾಡ್ತಾನಂತೆ. ಕ್ಷಣಾರ್ಧದಲ್ಲಿ ಮೊದಲಿನಂತೆ ಶ್ರೀ ಶ್ರೀಧರ ಸ್ವಾಮಿಗಳು ಹಸನ್ಮುಖರಾಗಿ ನಿಂತಿದ್ದರು. ಇದನ್ನು ನೋಡಿ ಆ ಭಕ್ತನು ಆಗಲೇ ಶ್ರೀ ಶ್ರೀಧರ, ಸದ್ಗುರು, ನೀನೇ ಶಿವನು, ನೀನೇ ಶಂಕರನು ಹೇಳಿ ಸ್ತುತಿಸ್ತಾನೆ. ಹೇ ಪ್ರಭು, ನನ್ನ ಅಜ್ಞಾನವನ್ನು ನಷ್ಟ ಮಾಡು. ಸದ್ಗುರು, ನಿನ್ನ ಶಂಕರ ರೂಪದ ದರ್ಶನದಿಂದ ನನ್ನ ಗರ್ವ ಅಹಂಕಾರ ಎಲ್ಲ ಲಯವಾಗಿಬಿಟ್ರು ಎಂದು. ಇನ್ನು ನಿನ್ನ ಶ್ರೀಚರಣಗಳ ಸೇವೆಯ ಹೊರತು ನನಗೆ ಏನು ಬೇಡ. ಹೇ ಸದ್ಗುರು, ನೀನೇ ಶಂಕರನು, ನೀನೇ ಪರಶಿವನು, ನೀನೇ ಜಟಾಧಾರಿಯು, ನೀನೇ ಜಟಾಜೂಟನು, ನೀನೇ ಪರಶಿವನು. ನಾನು ನಿನ್ನ ಶ್ರೀಚರಣಗಳಿಗೆ ಶರಣಾಗಿ ಬಂದುಬಿಟ್ಟಿದ್ದೇನೆ ಹೇಳಿ ಆ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳನ್ನು ಹಿಡಿದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾನೆ. ತ್ವಂ ತ್ರಿಮೂರ್ತ್ಯಾವತಾರೋಸಿ ಭಗವಾನ್ ವಿಶ್ವತಾರಕ. ಸ್ವಾಮಿ, ತಾವೇ ತ್ರಿಮೂರ್ತಿ ಅವತಾರಿಕರು, ಭಗವಾನ್ ಎಂಬ ನಾಮದಿಂದ ಶೋಭಿಸ್ತಾ ಇರುವಂಥ ವಿಶ್ವತಾರಕರು ಅಂದರೆ ನೀವೇ ಇದ್ದೀರಿ. ಅವಿದ್ಯಾಬ್ಧೌ ತನ್ಮಯೋಸ್ಮಿ ಮಾಯಾಮೋಹ ವ್ರತೇ ಕ್ಷಣ ನ ಜಾನೇ ಪರಮಾರ್ಥಂ ತ್ವಾಂ ಸ್ವಾಮಿನ್ ಅಸ್ಮಿ ದಿವಾಂಧವತ್. ಅವಿದ್ಯಾಸಮುದ್ರದಲ್ಲಿ ಮುಳುಗ್ತಾ ಇದ್ದೇನೆ ನಾನು. ಸ್ವಾಮಿ, ನನಗೆ ಪರಮಾರ್ಥವನ್ನು ಅನುಗ್ರಹಿಸು. ನನಗೆ ಪರಮಾರ್ಥ ಅಂದರೆ ಏನೂ ತಿಳಿಯದು. ನಾನು ಹಗಲು ಕುರುಡನಾಗಿಬಿಟ್ಟಿದ್ದೇನೆ, ನನ್ನನ್ನು ಉದ್ಧಾರ ಮಾಡು ಪ್ರಭು ಹೇಳಿ ಕಣ್ಣೀರನ್ನು ಸುರಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಿಯಿಂದ ಬೇಡಿಕೊಳ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಅವನನ್ನು ಕುರಿತು, ಮಗು, ಕನಕೇಶ್ವರ ಎಂಬ ಕ್ಷೇತ್ರದಲ್ಲಿ ನೀನು ಈಶ್ವರನ ಸೇವೆ ಮಾಡು. ಮುಂದೆ ನಾನು ಆ ಕ್ಷೇತ್ರಕ್ಕೆ ಬಂದು ನನ್ನ ಸೇವೆಯ ಅವಕಾಶವನ್ನು ನಿನಗೆ ಕೊಡ್ತೀನಿ ಹೇಳಿ ಅಪ್ಪಣೆ ಮಾಡಿ ಕಳಿಸ್ತಾರೆ. ಮುಂದೆ ಅವನು ಶ್ರೀ ಶ್ರೀಧರ ಸ್ವಾಮಿಗಳ ಅಖಂಡ ನಾಮಸ್ಮರಣೆ ಮಾಡುತ್ತಾ ಶಿವನ ಸೇವೆಯಲ್ಲಿ ನಿರತನಾಗಿ ಗುರುಪಾದಮೂರ್ತಿ ಹೇಳಿ ಆ ಪ್ರಾಂತದಲ್ಲಿ ಪ್ರಖ್ಯಾತನಾದನಂತೆ. ಹೀಗೆ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಸೇವೆಯನ್ನು ಭಕ್ತಿಯಿಂದ ಮಾಡಿದ ಅವನಿಗೆ ಸೇವೆಯ ಫಲವನ್ನು ಅನುಗ್ರಹಿಸಿ, ಅಲ್ಲದೆ ಅವನಿಗೆ ಶಿವಸ್ವರೂಪದಲ್ಲಿ ದರ್ಶನ ಕೊಟ್ಟು ಜ್ಞಾನೋದಯ ಆಗುವ ಹಾಗೆ ಅನುಗ್ರಹಿಸಿದರು. ಇಂಥ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ಅಪಾರ ಅನಂತ. ಶ್ರೀ ದತ್ತ ಜಯಂತಿಯ ಶುಭ ದಿನದಂದು ಮನುಷ್ಯ ಜೀವನದ ಧ್ಯೇಯ ಮತ್ತು ಗುರುವಿನ ಅವಶ್ಯಕತೆ ಎಂಬ ವಿಚಾರವಾಗಿ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಪ್ರವಚನ ನಡೀತಂತೆ. ಪ್ರವಚನವನ್ನು ಕೇಳಿದ ಎಲ್ಲರಿಗೂ ಸಂತೋಷವಾಗ್ಬಿಡ್ತು. ಶ್ರೀ ಗುರುಗಳ ಅಲ್ಲದೆ ಶ್ರೀ ದತ್ತ ಜಯಂತಿಯ ಉತ್ಸವವನ್ನು ವೈಭವಪೂರ್ಣವಾಗಿ ಮಾಡಿದರಂತೆ.